ಯಾವುದೇ ಹಬ್ಬ ಶುರುವಾಗೋ ಮುಂಚೆ ಡಿಜೆ ಪರ್ಮಿಷನ್ಗೆ ಜಟಾಪಟಿ ಶುರುವಾಗೋದು ಕಾಮನ್. ಆದರೆ ಇಲ್ಲಿ ಗಣಪತಿ ಈದ್ ಮಿಲಾದ್ ಹಬ್ಬ ಮುಗಿದ ಮೇಲೆ ದಂಗಲ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಗಣೇಶೋತ್ಸವಕ್ಕೆ ಡಿಜೆ ಬ್ಯಾನ್, ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಅಬ್ಬರ. ಎಸ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ಗೆ ಸರ್ಕಾರ ಟೈಟ್ ರೂಲ್ಸ್ ಜಾರಿ ಮಾಡಿತ್ತು. ರಾಜ್ಯಾದ್ಯಂತ ಡಿಜೆ ಅಬ್ಬರ ನಿರ್ಬಂಧಿಸಿ ಆದೇಶ ಹೊರಡಿಸಿತ್ತು. ಅದರಲ್ಲೂ ಶಿವಮೊಗ್ಗ ಜಿಲ್ಲಾಡಳಿತ ಡಿಜೆ ಜೊತೆ ಪೇಪರ್ ಬ್ಲಾಸ್ಟ್ ಸಹ ನಿಷೇಧಿಸಿತ್ತು. ಶಿವಮೊಗ್ಗ ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆಗಳನ್ನ ಬಳಸಿ ಮೆರವಣಿಗೆ ನಡೆಸಿದ್ರು. ಡಿಜೆ ಅಬ್ಬರಕ್ಕೆ ಮುಸಲ್ಮಾನ ಯುವಕರು ಕುಣಿಯುತ್ತಿದ್ರು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿದ್ರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಶಿವಮೊಗ್ಗ ನಗರದಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿಜೆಗೆ ಅವಕಾಶ ಇಲ್ಲ ಅಂತ. ಡಿಜೆಗೆ ಅವಕಾಶ ಇಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ ಮೇಲೆ ಸುಮಾರು 70 ರಿಂದ 80 ಡಿಜೆಗಳು ಶಿವಮೊಗ್ಗ ನಗರದಲ್ಲಿ ಜಳಪಡಿಸಿದೆ. ಯಾಕಂದ್ರೆ ಹಿಂದೂಗಳಿಗೆ ಮಾತ್ರ ಕಾನೂನು, ಮುಸಲ್ಮಾನರಿಗೆ ಕಾನೂನು ಇಲ್ವಾ ಶಿವಮೊಗ್ಗ ನಗರದಲ್ಲಿ? ಅದಕ್ಕೆ ಉತ್ತರವನ್ನ ಜಿಲ್ಲಾಡಳಿತ ಕೊಡಬೇಕು. ನಗರದಲ್ಲಿ ಅದ್ದೂರಿ ಅಲಂಕಾರಗಳೊಂದಿಗೆ ನಿಷೇಧಿತ ನೂರಾರು ಡಿಜೆ ಬಳಸಿ ಮೆರವಣಿಗೆ ಮಾಡಿದ್ದು ದಂಗಲ್ಗೆ ಕಾರಣವಾಗಿದೆ. ಅಲ್ಪಸಂಖ್ಯಾತರನ್ನ ಸರ್ಕಾರ ಓಲೈಕೆ ಮಾಡುತ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ಕಾನೂನು. ನಮ್ಮ ಹಿಂದೂಗಳ ಹಬ್ಬ ಗಣಪತಿಗೆ ಡಿಜೆಗೆ ನೂರಾರು ಕಾನೂನನ್ನ ತಂದ್ರು, ಕೇಸ್ಗಳನ್ನ ಬುಕ್ ಮಾಡಿದ್ರು, ಈ ರೀತಿಯಿಂದ ಅನೇಕ ತೊಂದರೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಸುಮಾರು ನೂರಾರು ಡಿಜೆಗಳು ಇತ್ತು ನಿನ್ನೆ. ಯಾವುದೇ ಕಾನೂನು ಇಲ್ಲ. ಬೆಳಗಿನ ಜಾವದವರು ಕೂಡ ಯಾರು ಕೂಡ ಮಲಗಿಲ್ಲ. ಹಿಂದೂಗಳಿಗೊಂದು ಕಾನೂನು, ನಮ್ಮ ಅಲ್ಪಸಂಖ್ಯಾತರಿಗೊಂದು ಕಾನೂನು ಮಾಡಲಿ, ಅವರು ಕೂಡ ಸಂತೋಷ ಹಬ್ಬ ಮಾಡಲಿ, ಅದ್ರ ನಮ್ಗೆ ವಿರೋಧ ಅಲ್ಲ. ಆದರೆ ಕಾನೂನು ವಿಚಾರದಲ್ಲಿ ಹಿಂದೂಗಳಿಗೆ ಇನ್ನೊಂದು ವ್ಯತ್ಯಾಸಗಳನ್ನ ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ನ ಒಂದು ಆಡಳಿತ ಚೌಕಟ್ಟಲ್ಲಿ ನಮಗೆ ಕಾಣ್ತಾ ಇದೆ. ಇದನ್ನ ರಕ್ಷಣಾಧಿಕಾರಿಗಳು ಕೂಡ ನಾವು ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ದೀವಿ ಸರ್. ಮನೆ SP ಅವರಿಗೆ ಮಾತಾಡಿದೆ, ಹಿಂದೂ ಹಬ್ಬಗಳಿಗೆ ಡಿಜೆ ಹಾಕೋದಕ್ಕೆ ನೀವು ಬಿಡ್ಲಿಲ್ಲ. ಎಲ್ಲಾ ಸಣ್ಣ ಸಣ್ಣ ಆಟೋಗೆ ಎಲ್ಲಾ ಇದಕ್ಕೂ ಕೂಡ ಮೂವಿಂಗ್ ಡಿಜೆ. ಇದೇನು ಸರ್ ಇದು ಒಂದೇ? ನಾನು ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನ ಈ ರಾಜ್ಯದಲ್ಲಿ ಅಂತ ಅವ್ರು ಹೇಳಿದ್ದು. ಸರ್, ನಾವು ಖಂಡಿತ ಅವರೆಲ್ಲರ ಮೇಲೆ FIR ಹಾಕ್ತೇವೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ನಾವು ರಿಪೋರ್ಟ್ ತರಿಸ್ಕೊತಾ ಇದ್ದೇವೆ. ನೀನು ನಂಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅವ್ರು ಒಪ್ಪಿದ್ರು, ಡಿಜೆ ಹಾಕಿಕೊಟ್ಟಿರೋದು, ಮೂವಿಂಗ್ ಡಿಜೆ ಹಾಕಿದಾರೆ ಹೌದು ಅಂತ SP ನಂಗೆ ಹೇಳಿದ್ದಾರೆ. ಕ್ರಮ ತಗೋತೀರಿ ಅಂತ ಕಾದ್ ನೋಡಕ್ ಬೇರೆ ಏನಿದೆ? ತಣ್ಣಗಿದ್ದ ಶಿವಮೊಗ್ಗದಲ್ಲಿ ಇದೀಗ ಡಿಜೆ ದಂಗಲ್ ಶುರುವಾಗಿದೆ. ಡಿಜೆ ಬಳಸಿದವರ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾ ಅಥವಾ ಸೈಲೆಂಟ್ ಆಗಿ ಬಿಡುತ್ತಾ ಕಾದು ನೋಡಬೇಕು. ಭೀಮನಾಯ್ಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಯಾವುದೇ ಹಬ್ಬ ಶುರುವಾಗೋ ಮುಂಚೆ ಡಿಜೆ ಪರ್ಮಿಷನ್ಗೆ ಜಟಾಪಟಿ ಶುರುವಾಗೋದು ಕಾಮನ್. ಆದರೆ ಇಲ್ಲಿ ಗಣಪತಿ ಈದ್ ಮಿಲಾದ್ ಹಬ್ಬ ಮುಗಿದ ಮೇಲೆ ದಂಗಲ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಗಣೇಶೋತ್ಸವಕ್ಕೆ ಡಿಜೆ ಬ್ಯಾನ್, ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಅಬ್ಬರ. ಎಸ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ಗೆ ಸರ್ಕಾರ ಟೈಟ್ ರೂಲ್ಸ್ ಜಾರಿ ಮಾಡಿತ್ತು. ರಾಜ್ಯಾದ್ಯಂತ ಡಿಜೆ ಅಬ್ಬರ ನಿರ್ಬಂಧಿಸಿ ಆದೇಶ ಹೊರಡಿಸಿತ್ತು. ಅದರಲ್ಲೂ ಶಿವಮೊಗ್ಗ ಜಿಲ್ಲಾಡಳಿತ ಡಿಜೆ ಜೊತೆ ಪೇಪರ್ ಬ್ಲಾಸ್ಟ್ ಸಹ ನಿಷೇಧಿಸಿತ್ತು. ಶಿವಮೊಗ್ಗ ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆಗಳನ್ನ ಬಳಸಿ ಮೆರವಣಿಗೆ ನಡೆಸಿದ್ರು. ಡಿಜೆ ಅಬ್ಬರಕ್ಕೆ ಮುಸಲ್ಮಾನ ಯುವಕರು ಕುಣಿಯುತ್ತಿದ್ರು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿತ್ತು.
ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಶಿವಮೊಗ್ಗ ನಗರದಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿಜೆಗೆ ಅವಕಾಶ ಇಲ್ಲ ಅಂತ. ಡಿಜೆಗೆ ಅವಕಾಶ ಇಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ ಮೇಲೆ ಸುಮಾರು 70 ರಿಂದ 80 ಡಿಜೆಗಳು ಶಿವಮೊಗ್ಗ ನಗರದಲ್ಲಿ ಜಳಪಡಿಸಿದೆ. ಯಾಕಂದ್ರೆ ಹಿಂದೂಗಳಿಗೆ ಮಾತ್ರ ಕಾನೂನು, ಮುಸಲ್ಮಾನರಿಗೆ ಕಾನೂನು ಇಲ್ವಾ ಶಿವಮೊಗ್ಗ ನಗರದಲ್ಲಿ? ಅದಕ್ಕೆ ಉತ್ತರವನ್ನ ಜಿಲ್ಲಾಡಳಿತ ಕೊಡಬೇಕು. ನಗರದಲ್ಲಿ ಅದ್ದೂರಿ ಅಲಂಕಾರಗಳೊಂದಿಗೆ ನಿಷೇಧಿತ 100 ಡಿಜೆ ಬಳಸಿ ಮೆರವಣಿಗೆ ಮಾಡಿದ್ದು ದಂಗಲ್ಗೆ ಕಾರಣವಾಗಿದೆ. ಅಲ್ಪಸಂಖ್ಯಾತರನ್ನ ಸರ್ಕಾರ ಓಲೈಕೆ ಮಾಡುತ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ಕಾನೂನು. ನಮ್ಮ ಹಿಂದೂಗಳ ಹಬ್ಬ ಗಣಪತಿಗೆ ಡಿಜೆಗೆ 100 ಕಾನೂನನ್ನ ತಂದ್ರು, ಕೇಸ್ಗಳನ್ನ ಬುಕ್ ಮಾಡಿದ್ರು, ಈ ರೀತಿಯಿಂದ ಅನೇಕ ತೊಂದರೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಸುಮಾರು 100 ಡಿಜೆಗಳು ಇತ್ತು ನಿನ್ನೆ. ಯಾವುದೇ ಕಾನೂನು ಇಲ್ಲ. ಬೆಳಗಿನ ಜಾವದವರು ಕೂಡ ಯಾರು ಕೂಡ ಮಲಗಿಲ್ಲ. ಹಿಂದೂಗಳಿಗೊಂದು ಕಾನೂನು, ನಮ್ಮ ಅಲ್ಪಸಂಖ್ಯಾತರಿಗೊಂದು ಕಾನೂನು ಮಾಡಲಿ, ಅವರು ಕೂಡ ಸಂತೋಷ ಹಬ್ಬ ಮಾಡಲಿ, ಅದ್ರ ನಮ್ಮ ವಿರೋಧ ಅಲ್ಲ. ಆದರೆ ಕಾನೂನು ವಿಚಾರದಲ್ಲಿ ಹಿಂದೂಗಳಿಗೆ ಇನ್ನೊಂದು ವ್ಯತ್ಯಾಸಗಳನ್ನ ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ನ ಒಂದು ಆಡಳಿತ ಚೌಕಟ್ಟಲ್ಲಿ ನಮಗೆ ಕಾಣ್ತಾ ಇದೆ. ಇದನ್ನ ರಕ್ಷಣಾಧಿಕಾರಿಗಳು ಕೂಡ ನಾವು ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ದೀವಿ ಸರ್. ಮನೆ SP ಅವರಿಗೆ ಮಾತಾಡಿದೆ, ಹಿಂದೂ ಹಬ್ಬಗಳಿಗೆ ಡಿಜೆ ಹಾಕೋದಕ್ಕೆ ನೀವು ಬಿಡ್ಲಿಲ್ಲ. ಎಲ್ಲಾ ಸಣ್ಣ ಸಣ್ಣ ಆಟೋಗೆ ಎಲ್ಲಾ ಇದಕ್ಕೂ ಕೂಡ ಮೂವಿಂಗ್ ಡಿಜೆ. ಇದೇನು ಸರ್ ಇದು ಒಂದೇ? ನಾನು ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನ ಈ ರಾಜ್ಯದಲ್ಲಿ ಅಂತ ಅವ್ರು ಹೇಳಿದ್ದು. ಸರ್, ನಾವು ಖಂಡಿತ ಅವರೆಲ್ಲರ ಮೇಲೆ FIR ಹಾಕ್ತೇವೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ನಾವು ರಿಪೋರ್ಟ್ ತರಿಸ್ಕೊತಾ ಇದ್ದೇವೆ. ನೀನು ನಂಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅವ್ರು ಒಪ್ಪಿದ್ರು, ಡಿಜೆ ಹಾಕಿಕೊಟ್ಟಿರೋದು, ಮೂವಿಂಗ್ ಡಿಜೆ ಹಾಕಿದಾರೆ ಹೌದು ಅಂತ SP ನಂಗೆ ಹೇಳಿದ್ದಾರೆ. ಕ್ರಮ ತಗೋತೀರಿ ಅಂತ ಕಾದ್ ನೋಡಕ್ ಬೇರೆ ಏನಿದೆ. ತಣ್ಣಗಿದ್ದ ಶಿವಮೊಗ್ಗದಲ್ಲಿ ಇದೀಗ ಡಿಜೆ ದಂಗಲ್ ಶುರುವಾಗಿದೆ. ಡಿಜೆ ಬಳಸಿದವರ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾ ಅಥವಾ ಸೈಲೆಂಟ್ ಆಗಿ ಬಿಡುತ್ತಾ ಕಾದು ನೋಡಬೇಕು. ಭೀಮನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಯಾವುದೇ ಹಬ್ಬ ಶುರುವಾಗೋ ಮುಂಚೆ DJ ಪರ್ಮಿಷನ್ಗೆ ಜಟಾಪಟಿ ಶುರುವಾಗೋದು ಕಾಮನ್. ಆದರೆ ಇಲ್ಲಿ ಗಣಪತಿ ಈದ್ ಮಿಲಾದ್ ಹಬ್ಬ ಮುಗಿದ ಮೇಲೆ ದಂಗಲ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಗಣೇಶೋತ್ಸವಕ್ಕೆ ಡಿಜೆ ಬ್ಯಾನ್. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಅಬ್ಬರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ಗೆ ಸರ್ಕಾರ ಟೈಟ್ ರೂಲ್ಸ್ ಜಾರಿ ಮಾಡಿತ್ತು. ರಾಜ್ಯಾದ್ಯಂತ ಡಿಜೆ ಅಬ್ಬರ ನಿರ್ಬಂಧಿಸಿ ಆದೇಶ ಹೊರಡಿಸಿತ್ತು. ಅದರಲ್ಲೂ ಶಿವಮೊಗ್ಗ ಜಿಲ್ಲಾಡಳಿತ ಡಿಜೆ ಜೊತೆ ಪೇಪರ್ ಬ್ಲಾಸ್ಟ್ ಸಹ ನಿಷೇಧಿಸಿತ್ತು. ಶಿವಮೊಗ್ಗ ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆಗಳನ್ನ ಬಳಸಿ ಮೆರವಣಿಗೆ ನಡೆಸಿದ್ರು. ಡಿಜೆ ಅಬ್ಬರಕ್ಕೆ ಮುಸಲ್ಮಾನ ಯುವಕರು ಕುಣಿಯುತ್ತಿದ್ರು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು SP ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಶಿವಮೊಗ್ಗ ನಗರದಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿಜೆಗೆ ಅವಕಾಶ ಇಲ್ಲ ಅಂತ. ಡಿಜೆಗೆ ಅವಕಾಶ ಇಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ ಮೇಲೆ ಸುಮಾರು 70 ರಿಂದ 80 ಡಿಜೆಗಳು ಶಿವಮೊಗ್ಗ ನಗರದಲ್ಲಿ ಜಳಪಡಿಸಿದೆ. ಯಾಕಂದ್ರೆ ಹಿಂದೂಗಳಿಗೆ ಮಾತ್ರ ಕಾನೂನು, ಮುಸಲ್ಮಾನರಿಗೆ ಕಾನೂನು ಇಲ್ವಾ ಶಿವಮೊಗ್ಗ ನಗರದಲ್ಲಿ? ಅದಕ್ಕೆ ಉತ್ತರವನ್ನ ಜಿಲ್ಲಾಡಳಿತ ಕೊಡಬೇಕು. ನಗರದಲ್ಲಿ ಅದ್ದೂರಿ ಅಲಂಕಾರಗಳೊಂದಿಗೆ ನಿಷೇಧಿತ 100 ಡಿಜೆ ಬಳಸಿ ಮೆರವಣಿಗೆ ಮಾಡಿದ್ದು ದಂಗಲ್ಗೆ ಕಾರಣವಾಗಿದೆ. ಅಲ್ಪಸಂಖ್ಯಾತರನ್ನ ಸರ್ಕಾರ ಓಲೈಕೆ ಮಾಡುತ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ಕಾನೂನು. ನಮ್ಮ ಹಿಂದೂಗಳ ಹಬ್ಬ ಗಣಪತಿಗೆ ಡಿಜೆಗೆ 100 ಕಾನೂನನ್ನ ತಂದ್ರು, ಕೇಸ್ಗಳನ್ನ ಬುಕ್ ಮಾಡಿದ್ರು, ಈ ರೀತಿಯಿಂದ ಅನೇಕ ತೊಂದರೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಸುಮಾರು 100 ಡಿಜೆಗಳು ಇತ್ತು ನಿನ್ನೆ. ಯಾವುದೇ ಕಾನೂನು ಇಲ್ಲ. ಬೆಳಗಿನ ಜಾವದವರು ಕೂಡ ಯಾರು ಕೂಡ ಮಲಗಿಲ್ಲ. ಹಿಂದೂಗಳಿಗೊಂದು ಕಾನೂನು, ನಮ್ಮ ಅಲ್ಪಸಂಖ್ಯಾತರಿಗೊಂದು ಕಾನೂನು ಮಾಡಲಿ, ಅವರು ಕೂಡ ಸಂತೋಷ ಹಬ್ಬ ಮಾಡಲಿ, ಅದ್ರ ನಮ್ಮ ವಿರೋಧ ಅಲ್ಲ.
ಆದರೆ ಕಾನೂನು ವಿಚಾರದಲ್ಲಿ ಹಿಂದುಳಿಗೆ ಇನ್ನೊಂದು ವ್ಯತ್ಯಾಸಗಳನ್ನ ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ನ ಒಂದು ಆಡಳಿತ ಚೌಕಟ್ಟಲ್ಲಿ ನಮಗೆ ಕಾಣ್ತಾ ಇದೆ. ಇದನ್ನ ರಕ್ಷಣಾಧಿಕಾರಿಗಳು ಕೂಡ ನಾವು ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ದೀವಿ ಸರ್. ಮನೆ SP ಅವರಿಗೆ ಮಾತಾಡಿದೆ, ಹಿಂದೂ ಹಬ್ಬಗಳಿಗೆ DJ ಹಾಕೋದಿಕ್ಕೆ ನೀವು ಬಿಡ್ಲಿಲ್ಲ. ಎಲ್ಲಾ ಸಣ್ಣ ಸಣ್ಣ ಆಟೋಗೆ ಎಲ್ಲಾ ಇದಕ್ಕೂ ಕೂಡ ಮೂವಿಂಗ್ DJ. ಇದೇನು ಸರ್ ಇದು ಒಂದೇ? ನಾನು ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನ ಈ ರಾಜ್ಯದಲ್ಲಿ ಅಂತ ಅವ್ರು ಹೇಳಿದ್ದು. ಸರ್, ನಾವು ಖಂಡಿತ ಅವರೆಲ್ಲರ ಮೇಲೆ FIR ಹಾಕ್ತೇವೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ನಾವು ರಿಪೋರ್ಟ್ ತರಿಸ್ಕೋತಾ ಇದ್ದೇವೆ. ನೀನು ನಂಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅವ್ರು ಒಪ್ಪಿದ್ರು, DJ ಹಾಕೊಟ್ಟಿರೋದು, ಮೂವಿಂಗ್ DJ ಹಾಕಿದಾರೆ ಹೌದು ಅಂತ SP ನಂಗೆ ಹೇಳಿದ್ದಾರೆ. ಕ್ರಮ ತಗೋತೀರಿ ಅಂತ ಕಾದ್ ನೋಡಕ್ ಬೇರೆ ಏನಿದೆ. ತಣ್ಣಗಿದ್ದ ಶಿವಮೊಗ್ಗದಲ್ಲಿ ಇದೀಗ DJ ದಂಗಲ್ ಶುರುವಾಗಿದೆ. DJ ಬಳಸಿದವರ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾ ಅಥವಾ ಸೈಲೆಂಟ್ ಆಗಿ ಬಿಡುತ್ತಾ ಕಾದು ನೋಡಬೇಕು. ಭೀಮನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.